सत्यवती हृदयनन्दनो व्यासः यस्य अस्य कमलगलितं वह्मयम् अमृतं जगदभिषेकम् भुजगभोगाभुज्यं निहृतं निजविजं दक्षिणं दक्षिणाढ्यं ललितविज्ञानतं भज भज अनन्तविज्ञानतं प्रणतवानन्द प्राणिनां प्राणभूतं प्रणतिभिप्रिये पूर्णभूतं भवदवोष्ण्येन ततप्यमानं हृदि परं नाथम् अप्रेक्ष्यमानं भुवनमन्येन च प्रियेण दोष्णा भवतु धीः मामैति हस्ताङ्कयम् भवतवानन्द प्राणिनां प्राणभूतं प्रणतिभिप्रिये पूर्णभूतं ನನ್ನ ಅಧ್ಯಾತ್ಮ ಬಂಧುಗಳೇ ರಾಮನಾಥ ಒಂದು ಮಾತು ಹೇಳಿದ ಕಣ್ಣಿನಲ್ಲಿ ಗುಂಪು ಹೊಟ್ಟೆಯಲ್ಲಿ ಕಳವಳ ಅವಾಗ ನಾಟಕ ನನ್ನ ಉಪನ್ಯಾಸ ಈ ಊಟಕ್ಕೆ ಪ್ರಸಾದ ರೆಡಿಯಾಗಿ ಮಾತಾಡಿದ ನಾನು ಮಾತ್ರ ಸ್ವಲ್ಪ ಅವರು ಹಾಕಿದ ಕಾರ್ಯಕ್ರಮ ಲೋಕಾಯುಕ್ತ ಮಾತಾಡ್ತೇನೆ ಎರಡು ಉಪನ್ಯಾಸಗಳು ತುಂಬಾ ಆತ್ಮೀಯವಾಗಿ ಬಹಳ ಆಳವಾಗಿ ಚಿಂತನೆ ಮಾಡತಕ್ಕಂಥ ಸಾಮರ್ಥ್ಯ ಇರುವ ಇಬ್ಬರು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದ್ರು. ಹಾಗಾಗಿ ಅದರ ಬಗ್ಗೆ ನಾನೇನು ಹೇಳೋದಿಲ್ಲ, ನನಗೆ ಆ ಚಿಂತನೆ ಬಗ್ಗೆ ಅನಿಸಿದ ಮಾತುಗಳು ನಾನು ಪಟ್ಟ ಭಾಗಗಳು ಸಂವೇದನೆಗಳು ವಿಜ್ಞಾನಗಳನ್ನ ಸಂಸ್ಕೃತ ಭಾಷೆ ತುಂಬಾ ಚೆನ್ನಾಗಿದೆ ಇಬ್ಬರು ಕನ್ನಡ ಭಾಷೆ ನಾನು ಒಂದು ಘೋಷಣೆ ಮಾಡಿದ್ದೆ ಅನೇಕ ಕಡೆ ಏನು ಅಂದ್ರೆ ನನ್ನ ಮಾತೃಭಾಷೆ ನನ್ನ ತಾಯಿ ಯಾವಾಗ ಕನ್ನಡ ಕೂಡ ಮಾತಾಡ್ತಿದ್ದೆ ಒಂದು ಸರಿ ಕನ್ನಡ ಕೂಡ ಮಾಡ್ತಿದ್ದೆ ಅಮ್ಮ ತುಳುವಲ್ಲಿ ಮಾತಾಡೋದು ಅಪ್ಪ ಕನ್ನಡದಲ್ಲಿ ಹಾಗಾಗಿ ನಾನು ಹೋದರೆ ಫಾದರ್ ಟಂಗ್ ಈಸ್ ಕನ್ನಡ ಅಂಡ್ ಮೈ ಟಂಗ್ ಈಸ್ ಸಂಸ್ಕೃತ. ಹಾಗಾಗಿ ಸಂಸ್ಕೃತ ನನ್ನ ಭಾಷೆ, ಅದನ್ನು ನಾನು ಹಾಗೆ ಬೇಕಾದ್ರೆ ಹಾಗೆ ಟೆಸ್ಟ್ ಮಾಡಿ ಮಾತಾಡ್ತೇನೆ. ನನಗೆ ಅದಕ್ಕೆ ಒಂದು ಕಾರಣ ಏನು, ಬಾಲ್ಯದಲ್ಲಿ ಸಿಕ್ಕಿದ ಒಂದು ಅರ್ಥಾವ. ಬಾಲ್ಯದಲ್ಲಿ ಮೂರ್ನಾಲ್ಕು ನಾವೆಲ್ಲ ಇಡೀ ದಿವಸ ಸಂಸ್ಕೃತ ಮಾತಾಡೋದು, ಮೂರಕ್ಕೆ ಸಂಸ್ಕೃತ, ಬೀದಿಯಲ್ಲಿ ಓಡಾಡುವ ಸಂಸ್ಕೃತ, ಅಂಗಡಿ ಬಟ್ಟೆ ಸಂಜೆ ಸಂಸ್ಕೃತ. ಹಾಗಾಗಿ ನಮಗೆ ಸಂಸ್ಕೃತ ಮಾತಾಡುವ ನಿರಂತರ ಸಂಸ್ಕೃತ ಮಾತಾಡ್ತಕ್ಕಂಥ ಒಂದು ಶಾಲೆ ಬಾಲ್ಯದಿಂದ ಬಂತು. ಮತ್ತು ನನ್ನ ಪರಿವಾರ ಭಾಷೆ ಸಂಸ್ಕೃತ ಪುಸ್ತಕಗಳನ್ನ ಓದ್ತಿದ್ದೆ. ಅವಾಗ ನನಗೆ ಎಷ್ಟೋ ಸಂದರ್ಭಗಳಲ್ಲಿ ಈ ಸಂಸ್ಕೃತ ಚೆನ್ನಾಗಿದೆ, ಹಳೆ ಸಂಸ್ಕೃತ ಮಹಾಕಾವ್ಯಗಳಲ್ಲಿ ಸಂಸ್ಕೃತಿ ಚೆನ್ನಾಗಿಲ್ಲ, ಚೆನ್ನಾಗಿರಬೇಕು ಹೀಗೆಲ್ಲ ವಾಸ್ತವಿಕವಾಗಿ ಶಾಕುಂತಲ ಶಾಕುಂತಲಕ್ಕೆ ಅದರ ದೊಡ್ಡ ವಿದ್ವಾಂಸರು ಬಹಳ ಜನ ಮಾಡಿದ್ದಾರೆ. ನಾನು ಮಾಡಿ ಅದನ್ನು ಓದಿದ ಮೇಲೆ ಇದಕ್ಕಿಂತ ಚೆನ್ನಾಗಿ ಒಂದು ನೋವಾಯಿತು ನನಗೆ ಅನುವಾದ. ಅದಕ್ಕೋಸ್ಕರ ನಾನು ಶಾಕುಂತಲ ಅನುವಾದ ಮಾಡ್ತಿದ್ದಾರೆ. ಯಾಕೆಂದ್ರೆ ಶಾಕುಂತಲ ಮಾತಾಡ್ತಾರೆ. ಅದು ಎಷ್ಟು ಖುಷಿ ಪಟ್ಟು ನನಗೆ ಅಂದರೆ ಕೆಲವೊಂದು ಸರ್ತಿ ಕಾಳಿದಾಸನಿಗಿಂತ ಚೆನ್ನಾಗಿ ಬರ್ತಿದ್ದೇನೆ ನನ್ನ ಹಂತಗಳು ಚೆನ್ನಾಗಿ ಸಾಲ ಹೇಳ್ತೇನೆ. ಒಂಥರ ನಾನು ಕನ್ನಡದಲ್ಲಿ ಬರುತ್ತೆ. 3 ಮೂಸದ ಮರವು ಉಗುರುದಾಗದ ಸಿಗುವುದು. ಇದು ನೀವಿಬ್ಬರು ಕಾಳಿದಾಸ ತೋರಿಸಿ ಕನ್ನಡ ಅನುವಾದ ಚೆನ್ನಾಗಿದೆ, ಸಂಸ್ಕೃತ ಕೂಡ ಚೆನ್ನಾಗಿದೆ, ತುಂಬಾ ಖುಷಿ ಪಡ್ತಕ್ಕಂತೆ ಎಲ್ಲ ಸುಂದರವಾಗಿ ಬರ್ತಾನೆ. ಹೀಗೆ ಅನುವಾದದಲ್ಲಿ ಅದೇ ಸಂದರ್ಭದಲ್ಲಿ ನಾನು ತುಂಬಾ ಖುಷಿ ಪಡ್ತೇನೆ. ಮತ್ತು ಒಂದು ನನ್ನ ಅಭ್ಯಾಸ ಏನೆಂದರೆ, ವೃಕ್ಷಕಟಿಕದಲ್ಲಿ ನಾನು ಮಾಡಿದ ಬದಲಾವಣೆಗಳನ್ನು ಹೇಳಿದ್ದಾರೆ. ಅವರು ಪ್ರತಿ ಸರ್ತಿ ಕೂಡ ನನ್ನ ಒಂದು ವಾಕ್ಯ ಒಳಗಾಗ ಸಂಸ್ಕೃತ ಅನುವಾದ ಮಾಡಿದಾಗ ಇದು ನೋಡಿ ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ನಾನು ಉತ್ತರಾಂಚಲಿಕ ಪ್ರಿಂಟ್ ಆಗೋದಕ್ಕೆ ನಾನು ಚಿಕ್ಕಂದಿನಲ್ಲಿ 25 ವರ್ಷ ಅನುವಾದ ಮಾಡಿ
ಅನುವಾದ ಮಾಡಿ ಶುರುವಾಗಿ ಅದು ಟೀಚಿಗೆ ಪ್ರಸ್ತಾವನೆ ಕಂಡು ಹರಿದು ಸ್ಟಡಿ ಆಮೇಲೆ ಅದನ್ನ ಉತ್ತರಾಂತಕ್ಕೆ ಕನ್ವರ್ಟ್ ಮಾಡಿಬಿಟ್ಟು ಈಗ ಅನುಸಂಧಾನ ಅವರು ಹೇಳಿದ ನಂತರ ಮತ್ತೆ ನಾನು ತುಂಬಾ ದೃಷ್ಟಿಯಿಂದ ಪ್ರಬುದ್ಧನಾದ ಮೇಲೆ ಅನುವಾದ ಮಾಡಿದೆ. ಪೂರಾ ಅನುವಾದ ಮಾಡಿದ್ರೆ ಚೆನ್ನಾಗಿದೆ. ಅದನ್ನು ಹಾಗೆ ನೋಡಿದೆ. 3 ಸರ್ತಿ 4 ಸರ್ತಿಯನ್ನು ಡಿವೈಡ್ ಮಾಡಿದೆ. 4ನೇ ಸರ್ತಿ ಡಿವೈಡ್ ಮಾಡಿದ್ಮೇಲೆ ಚೆನ್ನಾಗಿದೆ ಅಂತ ಅನಿಸಲಿಲ್ಲ. ಪ್ರೀತಿ ಅಂತ ಅನಿಸ್ತು. ಅದು ಪರೀಕ್ಷೆ ಹಾಗೆ ಪ್ರಾಯ ಪ್ರತಿ ಬಾರಿಯೂ ಅದನ್ನು ಎಷ್ಟು ಸರ್ತಿ ಬದಲಾಯಿಸಿದರೆ ಅದಕ್ಕೆ ಪರ್ಫೆಕ್ಟ್ ಆಗುತ್ತೆ ಅನ್ನೋ ಚಿಂತನೆ ನನಗೆ ಯಾವಾಗಲೂ ಕಾಡ್ತಾ ಇರ್ತದೆ. ಅದು ಮೂಲಕ್ಕೆ ಹೆಚ್ಚು ಹತ್ತಿರವಾಗಬೇಕು. ಅದು ಮೂಲಕ್ಕೆ ಅಪಮಾನ ಅಂತ ನಾವು ಅನುವಾದ ಮಾಡಿದ್ರೆ ಮೂಲಕ್ಕೆ ಅನ್ಯಾಯ ಆಗಲ್ಲ, ಇಂಜಸ್ಟಿಸ್ ಆಗಲ್ಲ ಅನ್ನೋ ತುಂಬಾ ಎಚ್ಚರಿಕೆಯಿಂದ ಅದು ಬದಲಾವಣೆ ಮಾಡ್ತಾ ಇರ್ತಿರ್ತಾರೆ. ಪ್ರಾಯ ಏನು ಬದಲಾವಣೆ ಮಾಡಿದ್ರೆ ಅದನ್ನು ಅರ್ಥ ಮಾಡೋದು ಬರೆದಿಲ್ಲ ಅಳಿಪದಂತ ಕಡೆಗೆ ಮಾತ್ರ ಬರುತ್ತಾ ಹೋಗ್ತಾನೆ. ಅನಿಸೋದಿಲ್ಲ ಅಂದ್ರೆ ಕನ್ನಡದಲ್ಲಿ ಇನ್ನೂ ಅದು ಅನುವಾದ ಬೇರೆ ಅನುವಾದ ಮಾಡುವಾಗ ಎಷ್ಟು ಅದನ್ನು ರಿವೈಸ್ ಮಾಡಬೇಕು. ಗೋಪಾಲಕೃಷ್ಣ ಹಾಗೆ ಆ ಮಾತು ತುಂಬಾ ಅವರು ಶ್ರೇಷ್ಠ ಕವಿ ಕರ್ನಾಟಕದಾದರೆ ಅವರದ್ದು ಒಂದು ಕವನ ಬರಬೇಕು ಅಂತಂದ್ರೆ 1 ಸರ್ತಿ ಬರೋದು ತಿದ್ದಿ ಇಲ್ಲಿ 4 ಸರ್ತಿ ಡಿವೈಡ್ ಮಾಡ್ತೀನಿ ಅವರ ಆಧಾರ ಮಾಡ್ತಾರೆ. ಹಾಗೆ ಈ ರೀತಿ ನಾನು ನನ್ನ ಕಾವ್ಯಗಳನ್ನ ಅನುವಾದ ಮಾಡುವಾಗ ತುಂಬಾ ಹೆಸರು ಬೆಳೆಸ್ತೇನೆ. ಗೀತೆಯ ಅನುವಾದ ತುಂಬಾ ಉದ್ದಾರ ಮಾಡ್ತಿದ್ದೇನೆ. ಅದರಲ್ಲಿ ದ್ವಿಜೋತ್ತಮ ಅಂತ ಉಂಟೆ, ದ್ವಿಜೋತ್ತಮ ಅಂತ ಕಂಡಿದ್ರೆ ಇನ್ನೊಂದು ಬ್ರಾಹ್ಮಣ ಅಂತ ನಾನು ಸರ್ಕಾರ ಅಂತ ಬರ್ತೇನೆ. ನನ್ನ ಕನ್ನಡ ಹಿರಿಯ ಹಾಗೆ ಹೆಬ್ಬಾರ ಎಲ್ಲ ಬಂದು ಜೋರಕ್ಕೆ ಹೆಬ್ಬಾರ ಅದೇ ಬರೀ ಹೆಬ್ಬಾರ ಒಂದು ವರ್ಗದ ಹೆಸರು ನಮ್ಮ ಕನ್ನಡ ಜನಕ್ಕೆ ಕನ್ನಡ ಶಬ್ದಕ್ಕೆ ಕನ್ನಡ ಶಬ್ದ ಅಂತ ರಾಷ್ಟ್ರೀಯ ವಿವರ. ಈಗಿಂದ ನಾನು ಬೇಕು ಅಂತ ಅನೇಕ ಕನ್ನಡ ಶಬ್ದಗಳನ್ನು ಬಳಸಿ ಶಿಕ್ಷಣ ಶಬ್ದವನ್ನು ನಾನು ಹೊಸದಾಗಿ ಬಳಸ್ತೇನೆ, ದೇಸಿ ಶಬ್ದಗಳನ್ನು ಹೊಸದಾಗಿ ಬಳಸ್ತೇನೆ. ಅದು ಜಾತಿ ಬರಬೇಕು ಅನ್ನೋದು ತುಂಬಾ ಅನಾಹುತಗಳಿಂದ ಸಮಸ್ಯೆಗಳನ್ನು ಕಾಣಿಕೊಂಡು ಒಂದು ವಿಷಯ ಹೇಳಬೇಕು. ವೃಕ್ಷಕಟಿಕದಲ್ಲಿ ಕೊಲೆ ಮಾಡುವ ಅಪರಾಧಿಗಳಿಗೆ ಮರಣದಂಡನೆ ವಿಧಿಸಿದಾಗ ಅವರು ಸಾಯಿಸಿದರು. ಅವರು ಅಂದ್ರೆ ಅಲ್ಲಿ ಆಗಲೇ ಅಂತೆ ಅವರ ಸಮಾಜದಿಂದ ಬಹಿಷ್ಕರಿಸಿದರು. ಆ ಕಾಲದಲ್ಲಿ ಈಗ ಅದನ್ನು ನಾವು ತಪ್ಪಾಗುತ್ತೆ. ಅವರು ಅಸ್ಪೃಶ್ಯರು ಅಂತಹ ಜನ ಅವರಿಗೆ ಒಂದು ಬೇರೆ ಭಾಷೆ ಅವರು ಅಷ್ಟೂ ಪಾತ್ರಗಳು ಆಗುವ ಮಾತು ಬೇರೆ, ಅವರು ಮಾತಾಡುವ ಮಾತು ತೀರ ಬೇರೆ. ಇದನ್ನು ಏನ್ ಮಾಡಬೇಕು ಆಯ್ತು. ಅದಕ್ಕೆ ಏನ್ ಮಾಡಿದೆ ಗೊತ್ತಾ, ನಾನು ಕುಂದಾಪುರದಲ್ಲಿ ಇರತಕ್ಕ ಹರಿಜನ ಜನ ಅವರು ಮಾತಾಡ್ತಾರೆ. ಅದು 18 ಕುಂದಾಪುರದಲ್ಲಿ ಇರುವ ಅದರ ಕೋಟದ ಕನ್ನಡದಲ್ಲಿ ಹರಿಜನರು ಮಾತ್ರ ಮಾತಾಡಬೇಕು. ಈಗ ನನಗೆ ಸಿಗತಕ್ಕಂಥ ಇದೆ ಕನ್ನಡ ಮಾತಾಡೋದು ಸಿಗತಕ್ಕ ಹಾಗೆ ತುಂಬಾ ಭಾಷೆ ಬದಲಾವಣೆ ಮಾಡಿದ್ದೇನೆ. ಅದರ ತಮಾಷೆ ಅಂದ್ರೆ ಪ್ರಶಸ್ತಿ ಬಂದಲ್ಲಿ ಯಾವ ಬದಲಾವಣೆ ಅದು ಕೆಟ್ಟ ಸರ್ಕಾರ ಆಮೇಲೆ ಕಷ್ಟಪಟ್ಟು ಅದನ್ನು ತುಂಬಾ ಸುಧಾರಣೆ ಮಾಡಿದೆ. ಸುಧಾರಣೆ ಮಾಡಿದ್ದು ನಮ್ಮ ಕೆಲವು ಮಂದಿಗೆ ಗಮನ ಬಂದಾಗ ಎಲ್ಲರಿಗೂ ಬಗೆಯಲ್ಲೇ ಇಲ್ಲಿ ಆ ಮಾತಲ್ಲಿ ನಾಟಕದ ಬಗ್ಗೆ ನಾನು ಹೇಳಬೇಕಾದ ಉಪನಿಷತ್ತಿನ ಬಗ್ಗೆ ನನಗೆ ಬಾಲ್ಯದಿಂದ ಉಪನಿಷತ್ತಿನ ಸೆಳೆತ ಇತ್ತು. ಆದರೂ ನಾನು ಉಪನಿಷತ್ತಿಗೆ ಪ್ರವೇಶ ಮಾಡಲಿಕ್ಕೆ ಸುಮಾರು ನನ್ನ 15-16 ವಯಸ್ಸಿನ ಅಲ್ಲಿ ಸುಮಾರು 20-25ನೇ ವಯಸ್ಸಿನ ತನಕ ನನಗೆ ನನ್ನ ಬೇಸಿಕ್ ಕವಿತೆ ಗದ್ಯವೂ ಅಲ್ಲ, ಉಪನಿಷತ್ತು ಅಲ್ಲ, ವೇದಾಂತವೂ ಅಲ್ಲ. ನನ್ನ ಬೇಸಿಕ್ ಸೆಳೆತ, ಮೂಲಭೂತವಾದ ಸೆಳೆತ ಕಲಿಕೆ.
ಈ ಒಂದು ಹಳೆಯ ಕಲ್ಪನೆ ಆಶ್ಚರ್ಯ ಆಗುತ್ತೆ. ಕೆಲವು ತುಂಬಾ ಚಂದದ ಕಲ್ಪನೆಗಳು ಬಂದಿದ್ದು ಯಾವಾಗ ಯಾವಾಗ ಉಪನಿಷತ್ತಿನ ತುಂಬು ಉಪನಿಷತ್ತಿನ ಕೂಡ ಆಮೇಲೆ ನಾನು ಗೌರವ ಬರೀದನ್ನು ಅನುಭವಿಸ್ಬಿಟ್ಟೆ. ಇಷ್ಟು ಚಂದದ ಅಂದ್ರೆ ಉಪನಿಷತ್ತಿನ ಬಗ್ಗೆ ನಾನು ಹೆಚ್ಚು ಕೇಂದ್ರೀಕರಿಸಿದ್ದೀನಿ. ನಾನು ವೈದಿಕ ಸಾಹಿತ್ಯಕ್ಕೆ ಕೇಂದ್ರೀಕರಿಸಿದೆ. ಆವಾಗ ನನಗೆ ಉಪನಿಷತ್ತಿನಲ್ಲಿ ಈಗ ಏನು ಪಾಠ ಪ್ರವೃತ್ತಿ ನಡೀತಾ ಇದೆ ಆ ಅರ್ಥ ತಪ್ಪು, ಆ ಪಾಠ ತಪ್ಪು. ಇದು ಬಹಳ ಮುಖ್ಯವಾದ. ಈ ತನಕ ಏನು ಮಾಧವ ಪಾಠ ಮಾಡ್ತಾ ಇದ್ದಾರೆ ಅದು ಮಾಧವ ಪಾಠ ಅಲ್ಲ, ಅದು ಪ್ರಿಲಿಮಿನರಿ ತಪ್ಪು ಪಾಠ ನಡೆದು ಇದು ಮಾಧವ ಪಾಠ ಮಾಡ್ತಾ ಇದ್ದಾರೆ. ಈಗಲೂ ಮಾಡ್ತಾ ಇದ್ದಾರೆ. ತಪ್ಪನ್ನ ನಾವು ಈ ಜೀವನ ತಿಳ್ಕೊಳ್ಳೋದಿಲ್ಲ, ತಿದ್ದುಪಡಿ ಮಾಡಲಿಕ್ಕೆ ತಪ್ಪು ತೋರಿಸ್ಕೊಂಡು ತಿದ್ದುಕೊಳ್ಳೋದಿಲ್ಲ. ಅದು ಬೇರೆ. ಅಂದ್ರೆ ಎಷ್ಟೋ ಪಾಠಗಳು ಇವತ್ತು ಮಾಧವ ಪಾಠ ಅಂತ ಭಾಗವತದಲ್ಲಿ ಅದು ಮಾಧವ ಪಾಠವೇ, ಅದು ಅಸಂಗತ ಅಂತ ಗೊತ್ತಾಗ್ತದೆ. ಆಮೇಲೆ ಏನ್ ಮಾಡ್ಬೇಕು? ಶುದ್ಧ ಪಾಠ ಅಂದ್ರೆ ಏನು? ಮಾಧವ ಪರಂಪರೆ ಅರ್ಥ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದು ಮಾಧವ ಪರಂಪರೆ ಅಲ್ಲ, ಮಧ್ವಾಚಾರ್ಯರ ಪಾಠವು ಇದು ಯಾವುದೋ ಪಾಠ, ಇದು ಮಾಧವ ಪಾಠ. ಏನೋ ವ್ಯಾಖ್ಯಾನಗಳು, ಇದು ಮಾಧವ ವ್ಯಾಖ್ಯಾನ ಬರ್ತಾ ಇದೆ. ನನಗೆ ತುಂಬಾ ಸಂಕಟ ಆಗ್ತಾ ಇತ್ತು. ನಿಜವಾದ ಮಧ್ವಾಚಾರ್ಯರ ನಿಜವಾದ ಮಧ್ವಾಚಾರ್ಯರ ಅರ್ಥ ಅಂತ ಹುಡುಗಲಿಕ್ಕೆ ತೊಡಗಿದ್ದೀನಿ. ಅವಾಗ ನನಗೆ ವಾಮನ ಪಂಡಿತ ಸಿಕ್ಕಿದ್ದು ನಿರ್ದೇಶಿಸಿದಾಗ ಆತಂಕ ಏನೇನು ತಪ್ಪು ಅರ್ಥಗಳನ್ನು ಎಲ್ಲ ಕೆಲವು ಹೇಳ್ತಾರೆ. ಯಾವನ್ನ ಮಾಧವ ಪಾಠಕ್ಕೆ ಮಾಡಿದ್ದಾರೆ ಅದೆಲ್ಲಕ್ಕೂ ಮಾಡ್ಕೊಡ್ಬೇಕು ಅಂದಾಗ ಇದು ಇಷ್ಟದ ಮಾಧವ ಪಾಠ ಹೇಳ್ಕೊಡ್ಬೇಕು ಅಜ್ಞಾನ. ಈ ಎಲ್ಲ ಮಾತು ಭಾಷಾಚಾರ ಅಲ್ವೇ ಅವರು ಅದೆಲ್ಲ ಶುದ್ಧ ಪಾಠ ಮತ್ತು ಶುದ್ಧ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಬಹಳ ಪ್ರಾಯ ವಾಮನ ಪಂಡಿತಾಚಾರ್ಯರು ಸಿಗದೇ ಇರ್ತಿದೆ. ಕೌರವ ಪರಂಪರೆಯ ವಿದ್ವಾಂಸ ಸಿಗದೇ ಇದ್ದವರು ಆಚಾರ್ಯರ ಸಾಕ್ಷಾತ್ತಾಗಿ ಪಂಡಿತಾಚಾರ್ಯರು ಅರ್ಥಾತ್ ಆಚಾರ್ಯ ಏನು ಬಂದಿದ್ದು ಅವರು ಒಂದು ಅರ್ಥ ಬರೀತಾರೆ, ಚಂದ ಬರೀತಾರೆ. ಅವರ ಅರ್ಥ ನೋಡಿದರೆ ಒಂದು ಅನಿಸಿಕೆ ವಾಮನ ಪಂಡಿತಾಚಾರ್ಯ ಗ್ರಂಥ ಸಿಗದೇ ಇಟ್ಟಿದ್ದರೆ ಮಾಧವ ಪರಂಪರೆಯಲ್ಲಿ ಅರ್ಥ ಪಾಠ ಇವತ್ತಿಗೂ ಗೊತ್ತಾಗ್ತದೆ. ಅಬದ್ಧ ಅಬದ್ಧ ಆ ಎಲ್ಲ ಕಡೆ ಯಾವ್ಯಾವ ಅಬದ್ಧ ಅಂತ ನಮಗೆ ಕಾಣ್ತದೆ, ಸರಿ ಅಂತ ಅದೆಲ್ಲ ಶುದ್ಧ ಮಾಡ್ತದೆ. ಎಷ್ಟು ಶುದ್ಧಿ ಪಾಠಗಳು ಅದ್ಭುತವಾಗಿ ನಮಗೆ ಅದೆಲ್ಲವೂ ಶುದ್ಧ ಪಾಠ ಹೋಗ್ಬೇಕು. ಹೀಗೆ ಶುದ್ಧ ಪಾಠ ಮತ್ತು ಶುದ್ಧ ಅರ್ಥ ಕೊಡುಗೆಗೆ ವಾಮನ ಪಂಡಿತಾಚಾರ್ಯ ಕೊಟ್ಟ ಬನ್ನಿ. ಅದು ಸಿಕ್ಕಿದ ಮೇಲೆ ನೀವು ನಿಧಿ ಸಿಕ್ಕಿದ ಹಾಗಾದ್ರೆ ಇದು ದುಃಖ ಏನಂದ್ರೆ ಇನ್ನು 4 ವರ್ಷಕ್ಕೆ ಸಿಕ್ಕಿಲ್ಲವಲ್ಲ. ಕಣ್ಣು ತೆರೆಸುವಂತಹ ಅರ್ಥ ಕೊಟ್ಟರು. ಆ ಅರ್ಥ ನೋಡಿದಾಗ ಎಷ್ಟು ಖುಷಿಯಾಗಿ ಅಯ್ಯೋ ಈ 7 ವರ್ಷದಲ್ಲಿ ನಮ್ಮ ಪಂಡಿತರಿಗೆ ಅಂತ ಗೊತ್ತಿರದೆ ನಮ್ಮ ಪರಂಪರೆ ತಪ್ಪನ್ನು ಹೇಗೆ ಮಾಡ್ತಾ ಇದ್ದಾರೆ. ಅತ್ಯಂತ ಅಪೂರ್ವವಾದ ಅರ್ಥಗಳನ್ನು ಕೊಟ್ಟು ಅತ್ಯಂತ ಅಪೂರ್ವವಾದ ಪಾಠವನ್ನು ಬಹಳ ಅಪೂರ್ವವಾದ ಕಠೋಪನಿಷತ್ತಲ್ಲಿ ಅನೇಕ ಉಪನಿಷತ್ತುಗಳಲ್ಲಿ ಮಧ್ಯಂತರಗಳಾಗಿದೆ. ಆ ಪಾಠ ಶುದ್ಧ ಪಾಠ, ಅದಕ್ಕೆ ಶುದ್ಧವಾದ ಅರ್ಥ ಬೇರೆ ಯಾರು ಆತಂಕ ಬರೀಬೇಕು. ನಿಮಗೆ ಒಂದು ಉದಾಹರಣೆ ಕೊಡಬೇಕು. ಆತ್ಮ ದೇವಾನ ಸಂಭವ ಅಂತ ಅಧರ್ವದ ಮೊದಲನೇ ಬ್ರಹ್ಮ ದೇವಾನ ಸಂಭವ ಬ್ರಹ್ಮ ವಿಷ್ಣು ಬ್ರಹ್ಮ ಅಂದ್ರೆ ಸ್ವತಃ ಅಂತ ಅಧ್ಯಾಯಗಳು ಭಾಷೆ. ಅಲ್ಲಿ ವಿಷ್ಣು ಬ್ರಹ್ಮ ಅಂದ್ರೆ ಸ್ವತಃ ಅಂತ ಅಲ್ಲಿ ಅಗ್ರಜ ಸ್ವತಃ ಪ್ರಥಮ ಸಂಭವವಾಗುತ್ತಾ ಇತ್ತು. ವಿಷ್ಣು ಅಗ್ರಜ ಸ್ವತಃ ಉಪನಿಷತ್ತಲ್ಲಿ ಗೊತ್ತಾಗದು. ಇವರು ಬರೋದು ಬ್ರಹ್ಮ ದೇವಾನಾಂ ಪ್ರಥಮ ಸಂಭವ ವಿಷ್ಣು ಭೂವೇತ್ಯರ್ಥಃ ಅತಯ ಸಂಭವ ಸಕಃ ವಿಷ್ಣುವಾಚಕಃ ಇತ್ಯರ್ಥಃ.
ಸ್ವಲ್ಪ ಬದುಕು ಎಷ್ಟು ಪೋಷಣ ಬಂದಿದೆ. ಹೀಗೆ ಯಾರು ಇನ್ನೊಬ್ಬರು ತಮ್ಮ ಪಾಂಡಿತ್ಯಗಳಿಂದ ಕಲ್ಪಿಸಲಾಗದ, ಯೋಚಿಸಲಾಗದ ಮತ್ತು ಆಚಾರ್ಯರಿಗೆ ಪೂರ್ವ ಸಮ್ಮತವಾದ ಏನು ಯಾವ ವ್ಯಾಖ್ಯಾನ ತಮ್ಮ ಪರಂಪರೆಯಲ್ಲಿ ಯಾವ ವ್ಯಾಖ್ಯಾನವೂ ಸರಿಯಿಲ್ಲ. ಅದೇ ತಮಾಷೆ ನನಗೆ ತುಂಬಾ ಸಂಶಯ ಇದೆ ಅದು ರಾಯ ಯಾಕೆಂದ್ರೆ ತುಂಬಾ ಸಮೃದ್ಧ ವಿಷಯ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ದೊಡ್ಡ ಅಭ್ಯಾಸ ಅಂತಂದ್ರೆ ನಮಗೆ ತೋರಿಸಿದ ಹಾಗೆ ತಾತ್ಪರ್ಯದಲ್ಲಿ ಅನ್ವೇವಕ ಲಕ್ಷ್ಮಣ ಭೂತು ಅಂತ ಆಚಾರ್ಯರ ಕಾಲದ ತನಕ ರಾಮನ ನಂತರ ಭರತ ಅದೇ ಲಕ್ಷ್ಮಣ ಅಂತ ಎಲ್ಲ ವ್ಯಾಖ್ಯಾನ ಲಕ್ಷ್ಮಣನ ಅಣ್ಣ ಭರತ. ಯಾಕೆಂದ್ರೆ ಪುನರ್ವಸು ದೃಶ್ಯ ಭರತ ಕೃಷ್ಯ ಆಮೇಲೆ ರಾಷ್ಟ್ರೀಯ ಎಲ್ಲ ವ್ಯಾಖ್ಯಾನಗಳು ಅಪವಾದ ಹಿಡಿದ ಆಚಾರ್ಯರು ಬರೋದಂದ್ರೆ ಎಲ್ಲ ವ್ಯಾಖ್ಯಾನಗಳನ್ನು ಹೇಳಿದ್ರೆ ಅನ್ವೇವಕ ಲಕ್ಷ್ಮಣ ಆಚಾರ್ಯರು ನಿರ್ಣಯ ಮಾಡಲು ಭರತ ದೊಡ್ಡವರನ್ನ ಲಕ್ಷ್ಮಣ ದೊಡ್ಡವರು ನೀವು ನಿರ್ಣಯ ಮಾಡಿದ ಮೇಲೆ ವ್ಯಾಖ್ಯಾನ ಮಾಡಿದವರು ಅದನ್ನು ಕೂಡ ಭರತ ದೊಡ್ಡವನ್ನು ವ್ಯಾಖ್ಯಾನ ಮಾಡಿ ವಾದರಾಜ ಹೀಗೆ ನಮ್ಮಲ್ಲಿ ಹೀಗೆ ಆಚಾರ್ಯರ ವಚನಕ್ಕೆ ವಿರುದ್ಧವಾದ ಸಂಗತಿಗಳನ್ನು ವ್ಯಾಖ್ಯಾನಕ್ಕೆ ಸೇರಿಸಿ ವಹಿಸಲಾಗ್ತದೆ. ಅದು ಪೂರ್ತಿ ಇದು ಲಕ್ಷ್ಮಣ ತತ್ವವಲ್ಲ, ಭರತ ತತ್ವವನ್ನು ವಾದರಾಜರು ಸಿದ್ಧಾಂತ ಮಾಡಿಕೊಂಡಿದ್ದಾರೆ. ಅದು ಆಚಾರ್ಯರು ನಿರ್ಣಯ ಮಾಡಿದ್ದೇ ಗಂಡ. ಆ ಕಾಲಕ್ಕೆ ಏನು ಹೇಳ್ಕೊಂಡು ಬಂದಿದ್ದಾರೆ ಅದಕ್ಕೆ ಪ್ರತ್ಯೇಕವಾಗಿ ಹೇಳಿದ್ದೇ ಗಂಡ. ಯಾಕಂದ್ರೆ ಹಿಂದಿನ ವ್ಯಾಖ್ಯಾನದಾಗ ಏನೋ ಹೇಳಿದ್ದಾರೆ ಅದನ್ನೇ ನಾವು ವ್ಯಾಖ್ಯಾನ ಆಚಾರ್ಯರ ವಾಕ್ಯಕ್ಕೆ ಬೇರೆ ಇಂಟರ್ಪ್ರಿಟೇಷನ್ ಮಾಡಿ ಭರತನೇ ದೊಡ್ಡವ ಇದು ಈ ಪ್ರತಿನಿಧಿಯವರದ್ದು ನಮಗೆ ಪ್ರತಿ ಗ್ರಂಥ ಪರೀಕ್ಷೆಯಲ್ಲಿ ಬೇಕಾದಷ್ಟು ವ್ಯಾಖ್ಯಾನಗಳನ್ನು ಸೇರಿಸಿದ್ದಾರೆ. ಎಷ್ಟೋ ವಿಷಯಗಳು ಪ್ರಕ್ಷಿಪ್ತ ಅದನ್ನ ಶೋಧನೆ ಮಾಡಬೇಕು. ಆಮೇಲೆ ಶುದ್ಧ ಪಾಠ ಯಾವುದು ಇದಕ್ಕೆಲ್ಲ ದೊಡ್ಡ ಉಪಕಾರ ಮಾಡಿದಂತ ಪ್ರಾಚೀನ ಒಂದು ಪರಿಮಾಣ ಮಟ್ಟದಲ್ಲಿ ಸಿಕ್ಕಿದಂತಹ ಕೆಲವು ಮ್ಯಾನುಸ್ಕ್ರಿಪ್ಟ್ ಪ್ರಸಿದ್ಧ ಶ್ಲೋಕಗಳಲ್ಲಿ ಎಷ್ಟು ತಪ್ಪಿದೆ ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ. ಪಾಸೆ ದುರ್ವಾಸ ಆಮೇಲೆ ಸತ್ಯ ಪ್ರಜ್ಞೆ ಪ್ರತ್ಯೇಕ ಪಶ್ಚಾತ್ ಪಶ್ಚಾತ್ ಶಿಷ್ಯಾನ್ ಅಚ್ಯುತ ಪ್ರಜ್ಞೆ ಸೊ ಅಚ್ಯುತ ಪ್ರೇಕ್ಷಾ ಯಾರು ಮಧುದೇವಿ ಶುರು ಮಾಡಿದ್ರು ಇದಕ್ಕೆ ಅಚ್ಯುತ ಪ್ರಜ್ಞೆ ಪ್ರೇಕ್ಷಾ ಮಾಡಿದ್ರು. ಆಮೇಲೆ ಮಧ್ಯೆ ತುಂಬಾ ಜನ ಇದ್ದಾರೆ ಪಶ್ಚಾತ್ ಶಿಷ್ಯಾನ್ ಪಶ್ಚಾತ್ ಶಿಷ್ಯರು ಅಚ್ಯುತ ಪ್ರೇಕ್ಷೆ ಮಾಡಿದ್ರು. ಅಂದ್ರೆ ಪರಂಪರೆ ಗೊತ್ತಿಲ್ಲದೆ ಶ್ಲೋಕಗಳನ್ನ ತಿಳಿಸಿ ಗಮನಬೇಕಾದ ಮಾಡಿ ವಚನಕ್ಕೆ ಮಾಡಿ ಎಲ್ಲ ಶ್ಲೋಕಗಳನ್ನು ಹೊರತರಿಸಿ ಮೂಲ ಪಾಠವನ್ನು ಹಾಗೆ ಈ ಎಲ್ಲ ತಿದ್ದಿ ಶೋಧಿಸುವ ಕೆಲಸಕ್ಕೋಸ್ಕರ ನನ್ನ ಬದುಕನ್ನು ಬೆಳೆಸಿಬೇಕು ಅಂತ ತೀರ್ಮಾನ ಮಾಡಿ ನಾನು ನೆನಸ್ಕೊಳ್ತಾ ಎಲ್ಲೆಲ್ಲಿ ನೆನಸ್ಕೊಳ್ತಾ ಸುತ್ತಾಡಿ ಆದ ಈ ಪ್ರಚಲಿತವಾದ ಪಾಠ ಎಷ್ಟು ಮತ್ತು ಆ ಅಧ್ಯಯನ ಪರಂಪರೆ ಎಷ್ಟು ದುರ್ಬಲವಾಗಿದೆ ಜ್ಞಾನಗಳಾಗಿದೆ ಅಂತ ಗೊತ್ತಾಯಿತು. ಅದನ್ನೆಲ್ಲ ಉದಾಹರಣೆಗೆ ನಾನು ಒಂದು ಮಾತು ಹೇಳ್ಬೇಕು. ವಾಯು ನಖಸ್ತುತಿ 2 ಶ್ಲೋಕ ಇದು ಹೇಳ್ತಾರೆ. ನಾನು 2 ಶ್ಲೋಕ ಒಂದೇ ನಖಸ್ತುತಿ 2 ಶ್ಲೋಕ ನಖಸ್ತುತಿ ಇಲ್ಲ ಮತ್ತು ಕೃಷಿಗೆ ತಿರುಪುವ ಮೂಲ ಪಾಠದಲ್ಲಿ ಕಲಿಯಲಿಲ್ಲ. ಅಂತಸ್ನಾನ ಮಾತ್ರ ನಖಸ್ತುತಿ ಅಂತ ಬರದೆ ಪ್ರಿಂಟ್ ಆಯಿತು. ಇದು ನನ್ನ 19-20ನೇ ವಯಸ್ಸಿನಲ್ಲಿ ಆ ಪುಸ್ತಕ ಪ್ರಿಂಟ್ ಆಯಿತು. ಅಂದರೆ ಈಗ 60 ವರ್ಷಗಳಿಗೆ ಪ್ರಿಂಟ್ ಆದಾಗ ಭಾರೀ ದೊಡ್ಡ ಗಲಾಟೆ ಇದು ಬೇಕು. ಏನು ಇವರೇ ಸರ್ವಜ್ಞರು ಇವ್ರ ಇದು ಹಿಂದವರೆಲ್ಲ ಕಟ್ಟೋ ದೊಡ್ಡ ವಾಕ್ಯ ಈ ಹಿಂದವರೆಲ್ಲ ಕಟ್ಟೋ ನೀನೇ ಸರ್ವಜ್ಞರು ಇದೆಲ್ಲ ಗಲಾಟೆ. ಅದು ಎಲ್ಲಿದೆ ನಮ್ಮ ತಂದೆಯವರು ಕಂಪ್ಲೇಂಟ್ ಈಗೆಲ್ಲ ಗಡಿತಾನೆ ಸಮುದಾಯವನ್ನು ಹಾಳು ಮಾಡ್ತಾನೆ ಅಂತ ತಂದೆಯವರು ಕಿರಿಕಿರಿಯಾಗಿ ಯಾಕೆ ವ್ಯಕ್ತಿತ್ವ ಎಲ್ಲ ಬರ್ತಾನೆ. ಅಪ್ಪ ಒಳ್ಳೆಯ ಕೆಲಸ ಮಾಡಿದ್ದಕ್ಕೋಸ್ಕರ ಬೈಬೇಕು ಖುಷಿ ನಾನೇನು ತಪ್ಪು ಮಾಡಿದ್ದೀನಿ ಸತ್ಯ ಹೇಳಿದೆ ಅದಕ್ಕೋಸ್ಕರ ಬೈತಾರೆ ಬಯಸ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ
ನನ್ನನ್ನು ಕೆಲವು ವ್ಯತ್ಯಾಸ ಇದು ವಿಚಿತ್ರ. ನನಗೆ ಇವರು ಬರೆದಿಲ್ಲ. ಬರೆದ ಕೂಡಲೇ ನೋಡಿದೆ ನಾವು ನಪಸ್ಥಿತಿ ಒಂದೇ ಬಂದು ಸಂತೋಷ ಆಯ್ತು. ನನಗೆ ಸಂತೋಷ ಆಯ್ತು. ನಿಮಗೆ ಸತ್ಯ ಹೇಳುವ ಧೈರ್ಯ ಇದೆ, ಇದನ್ನು ಮುಂದುವರಿಸಿಕೊಂಡು ನನ್ನ ಆಶೀರ್ವಾದ ಇದೆ. ಅವರು ಒಬ್ಬರೇ ನಿಜವಾದವರು. ಅದು ವಿಶೇಷ ಇಲ್ಲ, ಇವರೆಲ್ಲ ನಟತನ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು ಹೇಳಿದೆ 2000 ಹಾಕಿರ್ತಾರೆ. ನೀನು ಮಾತ್ರ ಸತ್ಯ ಹೇಳುವ ಧೈರ್ಯ ಮಾಡಿ, ನನಗೆ ಪೂರ್ಣ ಅವಸರ ಹೇಳಿದೆ. ಇದೇ ಧೈರ್ಯದಿಂದ ಎಲ್ಲ ಶೋಧನೆಗಳನ್ನು ಆಶೀರ್ವಾದ ಮಾಡಿ. ವಿದ್ಯಾ ಸಮೂಹಗಳು ಆಶೀರ್ವಾದ ಮಾಡದೇ ಇರ್ತಿದ್ರೆ ಯಾರು ಬೆಂಬಲಿಸಲಿಲ್ಲ. ಅವರೊಬ್ಬರೇ ಬಹಳ ಪರಿಸ್ಥಿತಿಯಿಂದ ಬೆಂಬಲಿಸಿದೆ. ಆಮೇಲೆ ಇವತ್ತಿಗೂ ಅಷ್ಟೇ ನನಗೆ ನನ್ನ ವಿಚಾರಧಾರೆಯನ್ನು ಒಪ್ಪದೇ ಇದ್ದವರು ಒಳಗಿಂದ ಕೇಳಿ ಹೊರಗಿಂದ ಒಪ್ಪದೇ ಇದ್ದವರು ಬಹಳ ನೀವು ಆಗಿದೆ ಬೆಂಗಳೂರಿನಲ್ಲಿ. ಕೆಲವರು ಇದಕ್ಕೆ ಸಭೆಗೆ ಬಂದಿದ್ರು, ಕದ್ದು ಕೇಳಿ ಹೆಸರುಗಳನ್ನ ಅದನ್ನೇ ತಾವು ಮಾತಾಡಿ ನಾವು ಬೆಂಗಳೂರಿನಲ್ಲಿ. ಅಂದ್ರೆ ಸ್ವಂತಿಗೆ ಇಲ್ಲದ ಮಂದಿ ಅಲ್ಲಿ ನಾವು ಸತ್ಯವನ್ನು ಹೇಳಿದ್ರು ಒಪ್ಪಲಿಕ್ಕೆ ಧೈರ್ಯ ಇಲ್ಲ. ಬಹಳ ಸಂಶೋಧನೆಗಳಿಗೆ ಇರ್ತಕ್ಕಂಥ ಎಲ್ಲಾ ಕಷ್ಟಗಳನ್ನು ನಾನು ಅನುಭವಿಸಿದ್ದೇನೆ, ಅನುಭವಿಸ್ತಾನೆ. ಯಾಕೆಂದ್ರೆ ಇವತ್ತೊಂದು ಬರಲಿಕ್ಕೆ ಇವತ್ತು ಸಂಜೆ ಜಯಂತಿ ಕಲ್ಪದಲ್ಲಿ ಇಲ್ಲಿ ಆಚರಣೆ ಮಾಡುವುದು ಬರೀತಿದ್ದೇನೆ, ಆಚರಣೆ ಮಾಡುವುದು ಬರೀತಿದ್ದೇನೆ. ಇಬ್ಬರಿಗೂ ಜಯಂತಿ ಕಲ್ಪ ಯಾಕಂದ್ರೆ ಇಲ್ಲಿಯೂ ಪಂಚಾಯತ್ 3 ವರ್ಷ ಆಚಾರ್ಯರು ಪ್ರತಿ ವರ್ಷವೂ ಜಯಂತಿ ಆಚರಿಸುತ್ತಾರೆ. ಪ್ರತಿ ವರ್ಷವೂ ಜಯಂತಿ ಆಚರಿಸುತ್ತಾರೆ. ಜಯಂತಿ 3 ವರ್ಷಕ್ಕೊಮ್ಮೆ ಬರುವುದಲ್ಲ, ಸಂದರ್ಭ. ಅದಕ್ಕೆ ಏನು ಅಂದ್ರೆ ಒಂದು ರೋಹಿಣಿ ನಕ್ಷತ್ರದ ರಾತ್ರಿವರೆಗೆ ಇದ್ರೆ ಅದು ಪೂರ್ಣ ಜಯಂತಿ. ರೋಹಿಣಿ ಸ್ಪರ್ಶ ಮಾಡ್ತಾರೆ ಇದ್ರೆ ಅದು ಜಯಂತಿ ಕಲ್ಪ. ಜಯಂತಿ ಕಲ್ಪ ಅಂದ್ರೆ ಈಶಾದಶಮ ಕಲ್ಪ. ಜಯಂತಿ ತುಲ್ಯ ಅಂದ್ರೆ ಪೂರ್ಣ ಜಯಂತಿ. ಅದನ್ನು ಪ್ರತಿ ವರ್ಷ ಒಂದು ಜಯಂತಿ ಕಲ್ಪ ಸಿಗುತ್ತೆ. ಅಲ್ಲಿ ಪ್ರತಿ ವರ್ಷವೂ ಕೃಷ್ಣ ಜಯಂತಿಯನ್ನು ಆಚರಿಸ್ತಾರೆ ಮತ್ತು ಶ್ರಾವಣದಲ್ಲಿ ಆಚರಿಸ್ತಾರೆ ಬಹಳ ಮಂದಿ. ಅದರ ಆಚಾರ್ಯ ಎಷ್ಟು ಮತ್ತೆ ಸ್ಪಷ್ಟ ಹೇಳಿದಾದ್ರಿಂದ ಕೃಷ್ಣ ಹೋಗುವುದು ಶ್ರಾವಣದಲ್ಲಿ, ಭಾದ್ರಪದದಲ್ಲಿ. ಆಮೇಲೆ ತಿಥಿ ತಿಥಿ ಮುಖ್ಯವಾಗಿ ಒಂದು ದಿವಸ ಉಪವಾಸ ಕೊಡ್ತಾರೆ ಕೆಲವರು. ಅಲ್ಲಿ ಅಜಿನಾಗಿದೆ ಉಪವಾಸ ಕೊಡ್ತಾರೆ. ಅದರ ಶಾಸ್ತ್ರೀಯ ಪ್ರಕಾರ ಉಪವಾಸ ಕೊಡ್ಬೇಕು. ಯಾಕೆಂದ್ರೆ ತತಃ ಆಚಾರ್ಯರು ಜಯಂತಿ ಕಲ್ಪದಲ್ಲಿ ತತಃ ಪಾರಣಮಾಚಾರ್ಯರು ಪೂಜೆ ಮಾಡಿ ತಕ್ಷಣ ಪಾಲನ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ವಿಷ್ಣು ತೀರ್ಥರು ಅಂತ ಸ್ಪಷ್ಟ ಆಗಬೇಕು ಅಂತ ಪ್ರಾತರೇವ ಪ್ರಭಾತೆ ನವಮಿ ದಿನಕ್ಕೆ ಭವಿಷ್ಯ ಪುರಾಣ ಅದನ್ನು ಸೂರ್ಯೋದಯ ಆದ ತಕ್ಷಣ ವೃಕ್ಷಗಳು ಅದು ಭೋಜನ ಸ್ವೀಕಾರ ಮಾಡಬೇಕು. ಏನು ವೃತ್ತಿ ಸಂಪ್ರದಾಯ ಇದೆ ಅದು ಕರೆಕ್ಟ್. ಹಾಗಾದ್ರೆ ತಿಥಿ ಭಾಂತಕ್ಕೆ ಬಾರಬೇಕು ಅಂತ ಉದಾಹರಣೆ. ಆಚಾರ್ಯ ವಚನಕ್ಕೆ ವಿರುದ್ಧವಾಗಿ 3 ಗತಿ. ಒಂದು ಪಕ್ಷಿಕ, ಒಂದು ಅಸಮೋಹನ ಯಾವ ಹಾಗೆ ಆಚರಣೆ ಮಾಡೋದು ಪಕ್ಷಿಕ ಅಂತ ಬೇಡ. ನೋಡಿ ಅರ್ಥ ಮಾಡ್ತಾರೆ. ನಿತ್ಯ ಜನ್ಮಕ್ಕೆ ಆಚಾರ ಅದು ಬರೀ ಕಾಮ್ಯಕರ್ಮ. ಕಾಮ್ಯವಾಗಿ ಜಯಂತಿ ಆಚರಿಸುವುದು ಏನಾದ್ರು ಕಾಮ್ಯ ನಿತ್ಯ ಕರ್ಮವಾಗಿ ಸಂಜೆ ಕೂಡಬೇಕು. ಎಲ್ಲ ವಿವರಗಳು ಶಾಸ್ತ್ರೀಯವಾಗಿ ಇಲ್ಲಿಯೂ ತಪ್ಪು ನಡೆದಿದೆ. 3 ವರ್ಷ ಅದು ತಪ್ಪು. ಆಮೇಲೆ ಅಲ್ಲಿ ನಡೀತಾ ಶ್ರಾವಣದಲ್ಲಿ ಇದೆಲ್ಲಕ್ಕೆ ಆಧಾರ ಕೊಟ್ಟು ಪುಸ್ತಕ ನಾನು ನಮ್ಮ ಹುಡುಗರ ಒತ್ತಾಯ ಬರದೆ ಬರೆದು 3-4 ದಿವಸ ಆಯ್ತು ಮುಗಿಸಿ ಅಷ್ಟೆಲ್ಲದು ಪ್ರಿಂಟ್ ಆಗಿ ಸಾಯಂಕಾಲ ಪುಸ್ತಕ ಬಿಡುಗಡೆ ಆಗುತ್ತೆ. ಯಾಕೆ ಹೇಳಿದ್ರೆ ಆ ಪುಸ್ತಕ ಬಿಡುಗಡೆ ಸೊ ಒಬ್ಬ ವಿಮರ್ಶಕರಿಗೆ ಸಿಗತಕ್ಕಂಥ ಶ್ರೇಷ್ಠ ಪ್ರಶಸ್ತಿಯನ್ನು ಬೇಕು. ಅದು ನನಗೆ ಸಾಕಷ್ಟು ಸಿಗ್ತಾ ಇದೆ, ಸಂತೋಷವಿದೆ. ಇಷ್ಟು ಮಾತುಗಳನ್ನು ಹೇಳಿ ಮತ್ತೆ ಮಧ್ಯಾಹ್ನ ಈಗ ಪ್ರಸಾದದ ಅಲ್ಲೇ ನಾವು ಶ್ರೀಕೃಷ್ಣ ಪ್ರಸಾದ ಸ್ವೀಕರಿಸುವ ಕಾಲ ಸಂಗೀತವಾಗಿದೆ. ಮುಗಿಸ್ಕೊಂಡು 2ನೇ ಸೃಷ್ಟಿಯಲ್ಲಿ ಏನ್ ಮಾತಾಡಬೇಕು ಅದನ್ನು ಮಾಡ್ತೇನೆ. ಅದರಿಂದ ನಮಗಿಂತ ಅಭಿನಂದನೆಗಳು.